ಸಾಹೇಬ್ರೆ, ನೀನು ಯಾವುದೇ ಥರ ತಪ್ಪು ಮಾಡಿಲ್ಲ ಅಂತ ನಾನು ಅವತ್ತೇ ಹೇಳಿಲ್ವ? ಪ್ರೂವ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ. ಇವತ್ತು ಆ ಕೆಲಸ ಮಾಡಿದ್ದೀನಿ. ಮಾ ಬಾ. ಸಾಹೇಬ್ರೆ, ಒಂದು ಕ್ಷಣ ನನ್ನ ದೇವ್ರ ಮೇಲೆ ಇದ್ದಿದ್ದ ನಂಬಿಕೆನೂ ಕಳ್ಕೊಂಡ್ಬಿಟ್ಟಿದ್ದೆ. ಆದ್ರೆ ನೀವು ನನ್ನ ಪಾಲಿಗೆ ಆ ದೇವ್ರನ್ನು ಮೀರಿಸಿದವ್ರಾಗ್ಬಿಟ್ರಿ. ತಪ್ಪು ಭೂಮಿ, ಮನುಷ್ಯರನ್ನ ಆ ದೇವ್ರಿಗೆ ಕಂಪೇರ್ ಮಾಡಬಾರ್ದು. ಇಲ್ಲ ಸಾಹೇಬ್ರೆ, ಇವತ್ ನೀವು ನನ್ನ ಮಾನ ಪ್ರಾಣ ಎರಡನ್ನೂ ಕಾಪಾಡಿದ್ರಿ. ಒಂದ್ ವೇಳೆ ನೀವು 5 ನಿಮಿಷ ಫೋನ್ ಮಾಡೋದ್ ತಡವಾಗಿದ್ರು ಇಷ್ಟೊತ್ತಿಗೆ ನಾನು ಬದುಕಿರ್ತಿರ್ಲಿಲ್ಲ ಸಾಹೇಬ್ರೆ. ಓಮಿ, ಎಂತ ಮಾತಾಡ್ತಿದ್ಯಾ ನೀನು? ಬಿಡ್ತು ಅನ್ನು. ನಿನಗೇನಾದ್ರೂ ಆಗಿದ್ದಿದ್ರೆ ನಾವಿರ್ತಿದ್ವಾ? ಅಜ್ಜಿ, ಮನೆಯೊಳಗೆ ಬನ್ನಿ. ದಯವಿಟ್ಟು ಕ್ಷಮಿಸಮ್ಮ. ಅಜ್ಜಿ, ಏನ್ ಮಾಡ್ತಿದ್ದೀರಾ? ಗೊತ್ತಿಲ್ಲದೇನೆ ಚಾರಿತ್ರದ ಬಗ್ಗೆ ಮಾತಾಡ್ಬಿಟ್ಟೆ. ದುಡುಕಿ ಅನುಮಾನ ಪಟ್ಬಿಟ್ಟೆ. ಸಾಧ್ಯವಾದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ದಯವಿಟ್ಟು ಈಗೆಲ್ಲ ಮಾತಾಡಬೇಡಿ ಅಜ್ಜಿ, ಇದು ನನ್ಗೆ ಒಳ್ಳೇದಲ್ಲ. ನೀವು ಮೊದಲು ಕೈ ಇಳಿಸಿ. ಭೂಮಿ, ಇಲ್ಲಿ ನೋಡು, ನಮ್ಮ ಮನಸ್ವಿನಿ ಸಿಕ್ಬಿಟ್ಲು. ಇವಳು ನಮ್ಮ ಮನಸ್ವಿನಿ. ಇವರು ಮನಸ್ವಿನಿನಾ? ಹೌದು ಭೂಮಿ, ಇವಳೇ ನಮ್ಮ ಮನಸ್ವಿನಿ. ನೀನ್ ಮನೆಗ್ ಬಂದಿನೇ ಇವಳು ಮನಸ್ವಿನಿ ಅಂತ ನಮಗ್ ಗೊತ್ತಾಯ್ತು. ಆದ್ರೆ ನೀನ್ ದುಃಖದಲ್ಲಿರ್ಬೇಕಾದ್ರೆ ಈ ಸಂಭ್ರಮನ ಹಂಚ್ಕೊಳ್ಳೋದು ಸರಿ ಇಲ್ಲ ಅನ್ನಿಸ್ತು. ಅದಕ್ಕೆ ನಿಮ್ ವಿಷಯ ಹೇಳಿರ್ಲಿಲ್ಲ.